ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ನ ನ್ಯಾಯಾಂಗ ಬಂಧನ ಅಂತ್ಯವಾಗ್ತಾ ಇದೆ. ಇವತ್ತು ಕೋರ್ಟ್ನಲ್ಲಿ ಮತ್ತೆ ಕೊಲೆ ಆರೋಪಿಗಳ ವಿಚಾರಣೆಯನ್ನ ನಡೆಸಲಾಗುತ್ತೆ. ಕೋರ್ಟ್ನಲ್ಲಿ ಕಸ್ಟಡಿಗೆ ಕೇಳದೇ ಇರುವುದಕ್ಕೆ ಪೊಲೀಸರಿಂದ ನಿರ್ಧಾರವನ್ನು ಮಾಡಲಾಗಿದೆ. ಇತ್ತ ಜಾಮೀನು ಅರ್ಜಿಯನ್ನ ಸಲ್ಲಿಸದೇ ಇರೋದಕ್ಕೂ ಕೂಡ ವಕೀಲರಿಂದ ನಿರ್ಧರಿಸಲಾಗಿದೆ. ಆದ್ರಿಂದ ಇವತ್ತು ವಿಚಾರಣೆ ನಡೆಸಿ ಮತ್ತೆ ಜೈಲಿಗೆ ಹೋಗುವಂತ ಪರಿಸ್ಥಿತಿ ಬರುವಂತ ಸಾಧ್ಯತೆಗೆ ಇಲ್ಲಿ ದಟ್ಟವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ನ ನ್ಯಾಯಾಂಗ ಬಂಧನ ಅಂತ್ಯ ಆಗ್ತಾ ಇದೆ. ಸೊ ನ್ಯಾಯಾಂಗ ಬಂಧನ ಅಂತ್ಯ ಅಂತ ಹೇಳ್ತಾ ಇದ್ದ ಹಾಗೇನೆ ಎಲ್ರಿಗೂ ಮೂಡುವಂತ ಪ್ರಶ್ನೆ, ವಾಟ್ ನೆಕ್ಸ್ಟ್? ಹಾಗಿದ್ರೆ ಜೈಲಿಂದ ಹೊರಗೆ ಬರ್ತಾರಾ? ಇವತ್ತು ರಿಲೀಸ್ ಆಗ್ತಾರಾ? ಏನು ಎತ್ತ ಅಂತ. ಆದ್ರೆ ಇವತ್ತು ಕೊಲೆ ಆರೋಪಿಗಳ ವಿಚಾರಣೆ ನಡೆಸಲಾಗತ್ತೆ. ಕೋರ್ಟ್ನಲ್ಲಿ ಕಸ್ಟಡಿಗೆ ಕೇಳದಿರೋದಕ್ಕೆ ಪೊಲೀಸರು ನಿರ್ಧರಿಸಿದ್ದಾರೆ. ಯಾಕಂದ್ರೆ ಮಹತ್ವದ ಸಾಕ್ಷಿಗಳ ಸಂಗ್ರಹ ಆಗಿದೆ. FSL ವರದಿ ಕೈ ಸೇರಿದೆ. ಚಾರ್ಜ್ ಶೀಟ್ ಸಲ್ಲಿಕೆಯ ನಿರ್ಧಾರದಲ್ಲಿ ಪೊಲೀಸರು ಇದ್ದಾರೆ. ಹಾಗಾಗಿ ಕಸ್ಟಡಿಗೆ ಕೇಳೋದು ಬೇಡ ಅಂತ ಪೊಲೀಸರು ನಿರ್ಧರಿಸಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಜಾಮೀನು ಅರ್ಜಿಯನ್ನ ಸಲ್ಲಿಸದೆ ಇರೋದಕ್ಕೆ ವಕೀಲರು ನಿರ್ಧರಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾಕೆ ಜಾಮೀನು ಅರ್ಜಿಯನ್ನ ಸಲ್ಲಿಸದೆ ಇರೋದಕ್ಕೆ ನಿರ್ಧರಿಸಿದ್ದಾರೆ? ಸಾಮಾನ್ಯವಾಗಿ ಯಾರೇ ಜೈಲಿಗೆ ಹೋದ್ರೂ ಜಾಮೀನು ಬೇಕು ಅಂತ ಅರ್ಜಿ ಹಾಕೊಂಡು ಕುತ್ಕೊಳ್ತಾರೆ. ಆದ್ರೆ ದರ್ಶನ್ ಕೇಸಲ್ಲಿ ಇದು ಆಗ್ತಾನೆ ಇಲ್ಲ. ಯಾಕೆ ಅನ್ನೋದು ಜನಸಾಮಾನ್ಯರಿಗಿರುವಂತ ಒಂದು ಅತಿ ದೊಡ್ಡ ಪ್ರಶ್ನೆ ಆಗಿದೆ. ಇವತ್ತು ಕೂಡ ಜಾಮೀನು ಅರ್ಜಿಯನ್ನ ಸಲ್ಲಿಸೋದು ಬೇಡ ಅಂತ ವಕೀಲರು ನಿರ್ಧರಿಸಿದ್ದಾರಂತೆ. ಒಂದ್ ಕಡೆಯಲ್ಲಿ ಪೊಲೀಸರು ಕೂಡ ಕಸ್ಟಡಿ ಕೇಳೋದು ಬೇಡ ಅಂತ ನಿರ್ಧರಿಸಿದ್ದಾರೆ. ಹಾಗಾಗಿ ಬಹುತೇಕ ಇವತ್ತು ವಿಚಾರಣೆ ಮುಗಿದ ಮೇಲೆ ಕೋರ್ಟ್ನಲ್ಲಿ ವಾಪಸ್ ಮತ್ತೆ ಜೈಲಿಗೆ ಕಳಿಸುವಂತ ಸಾಧ್ಯತೆ ದಟ್ಟವಾಗಿದೆ. ಇವತ್ತಿನ ಸದ್ಯದ ಬೆಳವಣಿಗೆಗಳು ಏನು ಅನ್ನೋದ್ರ ಬಗ್ಗೆ ಎಲ್ಲರ ಚಿತ್ತವೂ ಕೂಡ ನೆಟ್ಟಿರುವಂತದ್ದು. ಯಾಕಂದ್ರೆ ದರ್ಶನ್ ಅಭಿಮಾನಿಗಳು ಹೊರಗಡೆ ದೇವರ ಮೊರೆ ಹೋಗಿದ್ದಾರೆ, ಪೂಜೆ ಸಲ್ಲಿಸ್ತಿದ್ದಾರೆ. ಆದಷ್ಟು ಬೇಗ ಬಾಸ್ ರಿಲೀಸ್ ಆಗ್ಲಿ ಅಂತ ಕಾಯ್ಕೊಂಡು ಕೂತಿದ್ದಾರೆ. ಡೆವಿಲ್ ಸಿನಿಮಾ ಸ್ವಲ್ಪ ಶೂಟಿಂಗ್ ಬಾಕಿ ಇದೆ. ಸೊ ಇದೆಲ್ಲದರ ನಡುವೆ ದರ್ಶನ್ ಜೈಲಿಗೆ ಹೋಗಿ ಬರೋಬ್ಬರಿ 1 ತಿಂಗಳು ಮೇಲೆ 10 ದಿನಗಳು ಆಗ್ತಾ ಬಂತು. ಹೀಗಿರ್ಬೇಕಾದ್ರೆ ಇನ್ ಎಷ್ಟು ದಿನ ಜೈಲಲ್ಲಿ ಇರ್ತಾರೆ? ಜಾಮೀನು ಕೇಳ್ಬೇಕಲ್ವಾ? ಅವರ ವಕೀಲರು ಯಾಕೆ ಈ ತರ ಹಿಂದೇಟ್ ಹಾಕ್ತಾ ಇದ್ದಾರೆ? ಈ ಪ್ರಶ್ನೆಗಳು ಅವರ ಅಭಿಮಾನಿಗಳಿಗೂ ಕೂಡ ಇದೆ. ಸೊ ಇವತ್ತಿನ ಬೆಳವಣಿಗೆಗಳ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ನ ನ್ಯಾಯಾಂಗ ಬಂಧನ ಅಂತ್ಯ ಆಗ್ತಾ ಇದೆ. ಇವತ್ತಿನ ಡೆವಲಪ್ಮೆಂಟ್ ಏನಾಗತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ.